ಇಶಾನಿ ಬಿಡು, ಯಾರಾದ್ರೂ ನೋಡಿದ್ರೆ ನೀನ್ ಭಯ ಪಡ್ಬೇಕು, ನಾನಲ್ಲ. ಏನ್ ಮಾಡಕ್ ಹೊರಟಿದ್ಯಾ ಸಿಂಧು ನೀನು? ಇಶಾನಿ, ನನಗೂ ಅಕ್ಕ ಹುಡ್ಗನ್ನ ಕರ್ಕೊಂಡ್ ಬಂದಿರೋದಕ್ಕೂ ಯಾವ್ದೇ ರೀತಿ ಸಂಬಂಧ ಇಲ್ಲ. ಇನ್ಫ್ಯಾಕ್ಟ್ ಅಕ್ಕ ಹುಡ್ಗನ್ನ ಮನೆ ಕರ್ಕೊಂಡ್ ಬಂದಾಗ ನನ್ಗೂ ಅಷ್ಟೇ ಆಶ್ಚರ್ಯ ಆಯ್ತು. ಡ್ರಾಮಾ ಮಾಡ್ಬೇಡ ಸಿಂಧು, ನನಗ್ ಗೊತ್ತು ಇದೆಲ್ಲ ನೀನೇ ಮಾಡಕ್ ಹೇಳಿರ್ತೀಯ. ಸರಿ, ನಿನ್ನ ಪ್ರಕಾರ ಹಾಗೆ ಅನ್ಕೋ. ಅಲ್ಲ, ಅಕ್ಕ ನನ್ ಮಾತ್ ಕೇಳ್ತಾಳೆ ಅಂತ ನಿನಗ ಅನ್ಸತ್ತಾ? ನಿನ್ಗೆ ಗೊತ್ತು ಅಕ್ಕ ನನ್ ಮೇಲೆ ಎಷ್ಟು ಕೋಪ ಮಾಡ್ಕೋತಾಳೆ, ನನ್ನ ಹತ್ರ ಎಷ್ಟು ಜಗಳ ಆಡ್ತಾಳೆ ಅಂತ. ಅಂತವಳ್ಗೆ ನಾನ್ ಇಶಾನಿಗ್ ಹುಡುಗನ್ ಕರ್ಕೊಂಡ್ ಬಾ ಅಂತ ಹೇಳಿದ್ರೆ ಕರ್ಕೊಂಡ್ ಬರ್ತಾಳೆ ಅಂತ ನೀನ್ ನಂಬ್ತ್ಯಾ? ಆದ್ರೂ ನೀವ್ ಅಕ್ಕ ತಂಗಿಗೆ ನನ್ನನ್ನ ಈ ಮನೆಯಿಂದ ಆಚೆ ಹಾಕೋದೇ ಪ್ಲಾನ್ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಇಲ್ ನೋಡು ಇಶಾನಿ, ಇನ್ನೊಂದ್ಸಲ ಹೇಳ್ತಿದೀನಿ, ಭವಾನಿ ಅಕ್ಕ ಯಾಕ್ ತನ್ಮಯ್ಯನ ಕರ್ಕೊಂಡ್ ಬಂದ್ಲೋ, ಇದ್ದಕ್ಕಿದ್ದ ಹಾಗೆ ಯಾಕ್ ನಿನ್ ಮದ್ವೆ ವಿಷಯ ಮಾತಾಡಿದ್ಲೋ, ನಿಜವಾಗ್ಲೂ ನನಗ್ ಗೊತ್ತಿಲ್ಲ. ಯಾಕೆ ಅಂದ್ರೆ ನಾನ್ ಹೋದ್ರೆ ನೀನ್ ವಿರಾಟ್ ಜೊತೆ ನೆಮ್ಮದಿ ಆಗಿರ್ಬೋದಲ್ಲ, ಅದಕ್ಕೆ. ನಿಮ್ ಅಕ್ಕಂಗೆ ನಾನೇ ಮುಂದೆ ನಿಂತು ಇಶಾನಿ ಮದ್ವೆ ಮಾಡ್ದೆ ಅಂತ ಕಿರೀಟ ಹೊತ್ಕೋಬೇಕು, ಅದಕ್ಕೆ. ಅಜ್ಜಿ ಹೇಳ್ದಾಗೆ ಅದೆಲ್ಲಿಂದ ಗಂಟ್ಬಿದ್ರೋ ನೀವಿಬ್ರು. ನೋಡು, ಹಾಗೆಲ್ಲ ಮಾತಾಡ್ಬೇಡ. ಮಾತಾಡ್ತೀನಿ, ನೀನ್ ಇದೆಲ್ಲ ನಿಲ್ಸೋವರೆಗೂ ಮಾತಾಡ್ತಾನೆ ಇರ್ತೀನಿ. ನಿನಗೆ ಈ ವಿಷಯ ಗೊತ್ತಿದ್ಯೋ ಇಲ್ವೋ ನನಗ್ ಬೇಕಾಗಿಲ್ಲ. ಇವಾಗ್ಲೇ ನೀನ್ ನಿಮ್ಮ ಅಕ್ಕನ ಹತ್ರ ಹೋಗಿ ಅದೇನ್ ಮಾತಾಡ್ತೀಯೋ, ಅದೇನ್ ಕನ್ವಿನ್ಸ್ ಮಾಡ್ತೀಯೋ, ಜಗಳನೇ ಆಡ್ತೀಯೋ ನನಗ್ ಗೊತ್ತಿಲ್ಲ. ಒಟ್ನಲ್ಲಿ ಆ ಹುಡುಗನ ಹೆಸರು ನನ್ ಕಿವಿಗೆ ಬೀಳ್ಬಾರ್ದು, ಆ ತರ ನೀನ್ ಮಾಡ್ಬೇಕು. ನೀನ್ ಹೇಳ್ದಾಗೆ ನನ್ನ ಅಕ್ಕನ ಹತ್ರ ಮಾತಾಡಿದ್ರೆ ಅವಳು ನನ್ ಮಾತನ್ನ ಕೇಳಲ್ಲ. ಮಾವ, ಹುಡುಗ ತನ್ಮಯ್ ಎಲ್ಲಾ ತರದಲ್ಲೂ ಇಶಾನಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾನೆ. ಬಿಸ್ನೆಸ್ ನಲ್ಲೂ ದೊಡ್ಡ ಹೆಸರು ಮಾಡಿದಾನೆ. ನಮ್ ಇಶಾನಿ ತನ್ಮಯ್ನ ಮದ್ವೆ ಆದ್ರೆ ತುಂಬಾ ಚೆನ್ನಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಹುಡುಗ ತುಂಬಾ ಸ್ಮಾರ್ಟ್ ಆಗಿದ್ದಾನೆ, ಒಳ್ಳೆ ಹುಡುಗ. ಹಾಗಿದ್ರೆ ಈ ಮದ್ವೆ ಬಗ್ಗೆ ಯಾವುದೇ ತಕರಾರು ಇಲ್ಲ ಅಲ್ವಾ? ಈ ಮದ್ವೆ ಒಪ್ಗೆ ಅಲ್ವಾ? ನನ್ಗ್ಯಾಕೆ ತಕರಾರು ಇರುತ್ತೆ? ಯಾಕೆ, ಮದುವೆ ಬಗ್ಗೆ ಯಾರಾದ್ರೂ ಏನಾದ್ರೂ ಮಾತಾಡಿದ್ರಾ? ಯಾರೇನ್ ಅನ್ಕೊಂಡ್ರೆ ನನ್ಗೇನು? ನಮ್ ಮಗಳು ಬದುಕು ಚೆನ್ನಾಗಿರ್ಬೇಕು, ಅವಳ ಮದ್ವೆ ನಿರ್ಧಾರ ನಮ್ದೇ ಆಗಿರ್ಬೇಕು. ಏ ತ್ರಿಲೋಚನಾ, ಏನಾಯ್ತು? ಯಾಕೆ ಈ ತರ ಮಾತಾಡ್ತಿದ್ಯಾ? ಏನಾದ್ರೂ ಆಗ್ಲಿ ಓಂಕಾರ್, ನಮ್ಗ್ ಹುಡುಗ ಇಷ್ಟ ಆಗಿದ್ದಾನೆ, ನಾವು ಮದ್ವೆ ಮಾಡೋಣ ಅಷ್ಟೇ. ಅಕ್ಕನೊಂದ್ ಮಾತು ಕೇಳಿ ಆದಷ್ಟು ಬೇಗ. ಓಂಕಾರ್, ಇದು ನನ್ ಮಗಳ ಜೀವನದ ಪ್ರಶ್ನೆ. ನೀವು ನಿಮ್ಮ ಅಕ್ಕನ ಮಾತು ಕೇಳೋದಾದ್ರೆ ಮದ್ವೆ ವಿಷಯಕ್ಕೆ ತಲೆನೇ ಹಾಕ್ಬೇಡಿ. ನಾನು ಭವಾನಿ ನೋಡ್ಕೋತೀವಿ. ಅಲ್ವೇ, ಅಕ್ಕನ ಒಪ್ಪಿಗೆ ತಗೊಳ್ದೆ ಮದ್ವೆ ವಿಷಯದಲ್ಲಿ ಮುಂದುವರಿಯಕ್ಕಾಗತ್ತಾ ನಾವು? ಆದ್ರೆ ಬೇಡ ಅಂತ ನಾನು ಹೇಳಲ್ಲ, ಆದ್ರೆ ಇಶಾನಿ ಒಪ್ಪಿಗೆ ತಗೊಂಡು ಮುಂದುವರಿಯೋದು ಮುಖ್ಯ. ಏನಕ್ಕ ಹೀಗೆ ಹೇಳ್ತಾ ಇದೀಯಾ? ಮದುವೆ ಆಗೋಳು ನಮ್ ಇಶಾನಿ ಅಂದ್ಮೇಲೆ ಅವಳು ಒಪ್ಗೆನೆ ತಗೊಳ್ದೆ ಅವಳು ಮದುವೆ ಮಾಡಕ್ಕಾಗತ್ತಾ ಹೇಳು? ಸರಿಯಾಗಿ ಹೇಳ್ದೆ ಕಣೋ. ಮದ್ವೆ ಆಗೋ ಹುಡುಗಿ ಡಿಸಿಷನ್ನೇ ಮುಖ್ಯ. ಅಜ್ಜಿ, ಹ್ಯಾಂಡ್ಸಮ್ ಆಗಿರೋ ಹುಡುಗನ ಯಾಕೆ ನಮ್ ಇಶಾನಿ ಬೇಡ ಅಂತಾಳೆ ಹೇಳಿ? ಅಲ್ವಾ ಅತ್ತೆ? ಇಶಾನಿಗೋಸ್ಕರ ಇಷ್ಟು ದೊಡ್ಡ ಮನೆತನದ ಸಂಬಂಧನ ಹುಡ್ಕೊಂಡ್ ಕರ್ಕೊಂಡ್ ಬಂದಿದ್ದೀನಿ. ನಾನ್ ಮಾಡಿದಕ್ಕೆ ಅಪ್ರಿಶಿಯೇಟ್ ಮಾಡಲ್ವಾ ಅತ್ತೆ? ತುಂಬಾ ಖುಷಿ ಆಯ್ತು ಭವಾನಿ. ನಮ್ ಸ್ಟೇಟಸ್ಗೆ ಸರಿಯಾದ ಹುಡುಗನ್ನೇ ಕರ್ಕೊಂಡ್ ಬಂದಿದ್ಯಾ. ಇದು ನಿನ್ನ ಮೆಚ್ಯೂರಿಟಿನ ತೋರ್ಸುತ್ತೆ. ಅದ್ರ ಜೊತೆಗೆ ಅವ್ರ ಮನೆ ಬಗ್ಗೆನೂ ಇನ್ನು ತಿಳ್ಕೊಳ್ಬೇಕು. ಇಶಾನಿಗೆ ಎಲ್ಲ ಅರ್ಥ ಆಗೋ ಹಾಗೆ ಹೇಳ್ಬೇಕು. ಯಾಕೆ ಅಂದ್ರೆ ಮದುವೆ ವಿಷಯದಲ್ಲಿ ಆತರ ಪಡೋದು ಒಳ್ಳೇದಲ್ವಲ್ಲ. ಅತ್ತೆ,